ಇಂದಿನಿಂದ 7 ದಿನಗಳ ಕಾಲ ರಾಜ್ಯ ವಿಧಾನಸಭಾ ಅಧಿವೇಶನ ಆರಂಭವಾಗಲಿದ್ದು, ವಿಧಾನಮಂಡಲದ ಉಭಯ ಸದನಗಳ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಲು ವಿಧಾನಸೌಧಕ್ಕೆ ಆಗಮಿಸಿದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧ ಮೆಟ್ಟಿಲುಗಳ ಬಳಿ ಬರಮಾಡಿಕೊಂಡಿದ್ದಾರೆ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಪರಿಸರ ಕಾಳಜಿಯ ಹಿರಿಯ ಸಾಹಿತಿ ನಾ ಡಿಸೋಜರವರು ದಿನಾಂಕ 5/1/2025 ನಿಧನ ಹೊಂದಿರುತ್ತಾರೆ. ಸುಕ್ರಿ ಬೊಮ್ಮೇಗೌಡ. ಅಧ್ಯಕ್ಷ, ತಾವು ತಂದಿರುವಂತಹ ಸಂತಾಪ ಸೂಚನೆಗೆ ನಮ್ಮ ಸಂಪೂರ್ಣವಾದಂಥ ಸಹಮತ. ಕಳೆದ ಡಿಸೆಂಬರ್ 26ನೇ ತಾರೀಕು ನಾವೆಲ್ಲ ಬೆಳಗಾಂನಲ್ಲಿದ್ದೋ. ನೀವು ಕೂಡ ತಮ್ಮ ಆವರಣದಲ್ಲಿ ಗಾಂಧೀಜಿಯವರ ಏನು ಒಂದು ಪುತ್ಥಳಿ ರೆಡಿ ಮಾಡಿದ್ದೀರಿ, ಅದಕ್ಕೆ ಉದ್ಘಾಟನೆ ಮಾಡಬೇಕಾಗಿತ್ತು. ನಾವು ಕೂಡ ಕಾಂಗ್ರೆಸ್ ಪಕ್ಷದ ಅಧಿವೇಶನ ಮಾಡಬೇಕು, ಒಂದು ಕಾರ್ಯಕಾರಿ ಸಮಿತಿ ಮುಗಿಸಿ 100 ವರ್ಷ ಗಾಂಧಿ ಭಾರತ ಕಾರ್ಯಕ್ರಮ ಮಾಡ್ತಾ ಇದ್ದೋ. 8:45-9 ಗಂಟೆಗೆ ನಮಗೆಲ್ಲ ಒಂದು ಮೆಸೇಜ್ ಬಂತು. ನಾವೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾರೆ, ನಾವು ಮುಖ್ಯಮಂತ್ರಿಗಳು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ನಾವೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸಂದೇಶ ಬಂತು, ಈ ರೀತಿ ಎಮರ್ಜೆನ್ಸಿ ಆಗಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ. ಒಂದು ಬೃಹತ್ ಕಾರ್ಯಕ್ರಮ. ಈ ರಾಜ್ಯಕ್ಕೆ ಗಾಂಧೀಜಿಯವರು ಈ ದೇಶದ ನಾಯಕತ್ವವನ್ನ, ಸ್ವಾತಂತ್ರ್ಯಕ್ಕೆ ನಾಯಕತ್ವವನ್ನ ವಹಿಸಿಕೊಂಡು 100 ವರ್ಷ ಆಗಿತ್ತು. ಅದನ್ನ ಸಂಭ್ರಮದಲ್ಲಿ ನಾವೆಲ್ಲ ಇದ್ದವು. ಅವತ್ತು ಇನ್ನಿಲ್ಲ ಅಂತೇಳಿ ನಮಗೆ ಕಾರ್ಯಕ್ರಮ ಬಂತು. ನಾವು ಅದನ್ನ ಬೆಳಗ್ಗೆ ಕಾರ್ಯಕ್ರಮನ ಮುಂದೂಡಿ ಅಲ್ಲೇ ನಾವು ಅದೇ ವೇದಿಕೆಯಲ್ಲಿ ನಾವು ಅವರಿಗೆ ಗೌರವನ ಸಲ್ಲಿಸುವಂತ ಕೆಲಸವನ್ನ ಮಾಡಿ ಇವತ್ತು ಮತ್ತೆ ಇಲ್ಲಿ ಆ ಭಾಗ್ಯ ನಮಗೆ ಸಿಕ್ಕಿದೆ.